ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಚರ್ಚೆಯ ಮಧ್ಯದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಅವರ ಮನೆಯಲ್ಲಿ ಭೇಟಿಯಾದರು. ಆರೋಗ್ಯ ವಿಚಾರಣೆಯ ನೆಪದಲ್ಲಿ ಸಿದ್ದರಾಮಯ್ಯನವ್ರ ಕಾಲು ನೋವಿದೆ, ಅವರು ವೀಲ್ ಚೇರ್ ಮೇಲೆ ತುಂಬ ಹೊತ್ತು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ವೀಲ್ ಚೇರಲ್ಲಿ ಓಡಾಡ್ತಿದ್ದಾರೆ. ಆರೋಗ್ಯ ವಿಚಾರಣೆಯ ನೆಪದಲ್ಲೊಂದು ಭೇಟಿಯಾದರು. ಭೇಟಿಯ ಸಮಯದಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ, ಡೆಫಿನೆಟ್ಲಿ ಹನಿ ಟ್ರ್ಯಾಪ್ ವಿಷಯ ಚರ್ಚೆಗೆ ಬಂದಿದೆ ಕೂಡ. ಮಲ್ಲಿಕಾರ್ಜುನ ಖರ್ಗೆ ಅವರು ಬೇಜಾರು ವ್ಯಕ್ತಪಡಿಸಿದ್ರಂತೆ. ಅನಗತ್ಯ ವಿಷಯಗಳಿಗಾಗಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಚರ್ಚೆಯಾಗ್ತಾ ಇದೆ, ಆಡಳಿತ ಪಕ್ಷ ಚರ್ಚೆಯಾಗ್ತಾ ಇದೆ ಅಂತ. ಸಚಿವ ಕೆಎನ್ ರಾಜಣ್ಣ ಅವರು ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಷಯವನ್ನು ಪ್ರಸ್ತಾಪಿಸಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬೇಜಾರಾಗಿದೆ. ಅದರ ಅವಶ್ಯಕತೆ ಏನಿತ್ತು ಅಂತಿದ್ದಾರೆ. ರಾಜಣ್ಣ ಅವರು ಕೇಳಿದ್ರೆ, ಅರೆ ಯತ್ನಾಳ್ರು ನನ್ನ ಹೆಸರು ತಗೊಂಡು ಹೇಳಿದಾಗ ನಾನು ಸುಮ್ಮನೆ ಕೂತ್ಕೊಂಡ್ರೆ ಚೆನ್ನಾಗಿರುತ್ತಾ ಅಂತ ರಾಜಣ್ಣವರ ಸ್ಪಷ್ಟೀಕರಣ. ಆದರೆ ವಿಧಾನಸಭೆಯ ಅಧಿವೇಶನದಲ್ಲೇ ಈ ವಿಷಯ ಚರ್ಚೆಯಾಗಿದ್ದಕ್ಕೆ ಬಜೆಟ್ ಬಗ್ಗೆ ಚರ್ಚೆಯಾಗಲಿಲ್ಲ, ರಾಜ್ಯ ಸರ್ಕಾರದ ಹೊಸ ಘೋಷಣೆಗಳ ಬಗ್ಗೆ ಚರ್ಚೆಯಾಗಲಿಲ್ಲ. ಚರ್ಚೆ ಆಗ್ತಾ ಇರೋದೆಲ್ಲ ಹನಿ ಟ್ರ್ಯಾಪು. ಹಿಂಗಾದ್ರೆ ಹೆಂಗೆ ಅಂತಾರೆ ಮಲ್ಲಿಕಾರ್ಜುನ ಖರ್ಗೆ. ನಿಮ್ಮ ಆರೋಗ್ಯ ಸುಧಾರಿಸಿದ ಮೇಲೆ ಒಂದು ಸಲ ದಿಲ್ಲಿಗೆ ಬನ್ನಿ, ಟೈಮ್ ಇಟ್ಕೊಂಡು ಬನ್ನಿ ಅಂದ್ರಂತೆ. ಶೀಘ್ರದಲ್ಲೇ ಮುಖ್ಯಮಂತ್ರಿಗಳ 2 ದಿನಗಳ ದೆಹಲಿ ಪ್ರವಾಸ ಆಗದಿದೆ. ಈ ಭೇಟಿಯಲ್ಲಿ ಸಚಿವ ರಾಜಣ್ಣ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೇಸರ ಮಾಡಿಕೊಂಡು ಮುಖ್ಯಮಂತ್ರಿಗಳ ಮುಂದೆ ಮಾತಾಡಿದ್ರಂತೆ. ರಾಜಣ್ಣನ್ ಕರೆದು ಬುದ್ಧಿ ಹೇಳಿ ಅಂದ್ರಂತೆ. ಅದಕ್ಕೆ ಮುಖ್ಯಮಂತ್ರಿಗಳು ಯಾರ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಆಯಿತೋ ಅವ್ರನ್ನ ಕರೆದು ಬುದ್ಧಿ ಹೇಳಬೇಕಾ, ಯಾರು ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ದಾರೆ ಅವ್ರನ್ನ ಕರೆದು ಬುದ್ಧಿ ಹೇಳಬೇಕಾ, ನಂಗೆ ಒಂದು ಅರ್ಥ ಆಗ್ತಿಲ್ಲ ಅಂದ್ರಂತೆ. ಯಾರ ಹನಿ ಟ್ರ್ಯಾಪ್ಗೆ ಪ್ರಯತ್ನ ನಡೀತಾ ಇದೆ ಅವರನ್ನ ಕರೆದು ಬುದ್ಧಿ ಹೇಳಬೇಕಾ, ಅಥವಾ ಯಾರು ಹನಿ ಟ್ರ್ಯಾಪ್ ಮಾಡಿಸೋ ಪ್ರಯತ್ನ ಮಾಡ್ತಿದ್ದಾರೋ ಅವರನ್ನು ಕರೆದು ಬುದ್ಧಿ ಹೇಳಬೇಕಾ, ನನಗೊಂದು ಅರ್ಥ ಆಗ್ತಿಲ್ಲ ಅಂದ್ರಂತೆ ಮುಖ್ಯಮಂತ್ರಿಗಳು. ಈ ಎಲ್ಲ ಬೆಳವಣಿಗೆಯ ಮಧ್ಯದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗಿದ್ದಾರೆ. 3 ದಿನಗಳ ದೆಹಲಿ ಪ್ರವಾಸ ಸತೀಶ್ ಜಾರಕಿಹೊಳಿ ಅವರು. ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗ, ಕೆಎನ್ ರಾಜಣ್ಣ ಅವರ ಅತ್ಯಾಪ್ತ ಮಿತ್ರ ಸತೀಶ್ ಜಾರಕಿಹೊಳಿ ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು, ಇವತ್ತು ದಿಲ್ಲಿಗೆ ಹೋದ್ರು. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಹನಿ ಟ್ರ್ಯಾಪ್ ಪ್ರಯತ್ನದ ಅಪ್ಡೇಟ್ಗಳನ್ನು ಕೊಡ್ತಾರಾ, ಅಥವಾ ಕಂಪ್ಲೇಂಟ್ ಕೊಡ್ತಾರಾ? ಅದು ಇನ್ನೂ ಕ್ವಶನ್ ಮಾರ್ಕ್ ಇದೆ. ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಇಲ್ಲಿ ಯಾರ್ಯಾರನ್ನ ಭೇಟಿ ಆಗ್ತಾರೆ, ಏನು ಮಾತಾಡಿ ಬರ್ತಾರೆ ಅನ್ನೋದು ಕುತೂಹಲ ಇನ್ನು. ಸದನದಲ್ಲಿ ಈ ವಿಷಯ ಚರ್ಚೆಯಾಗಿ 4 ದಿವಸ ಆಯಿತು. ನನ್ನ ಹನಿ ಟ್ರ್ಯಾಪ್ಗೆ ನಡೆದ ಪ್ರಯತ್ನಗಳ ಪುರಾವೆ ಇದೆ ನನ್ನ ಹತ್ರ ಅಂದಿದ್ರು ರಾಜಣ್ಣ. ಗೃಹ ಸಚಿವರಿಗೆ ಆ ಅಷ್ಟೂ ದಾಖಲೆಗಳ ಸಮೇತ ಕಂಪ್ಲೇಂಟ್ ಕೊಡ್ತೀನಿ ಅಂದಿದ್ರು. ಇವತ್ತಿನ ತನಕ ಕಂಪ್ಲೇಂಟ್ ವಿಷಯ ಇಲ್ಲ.
ಸೂಕ್ತ ಸಮಯದಲ್ಲಿ ದೂರು ಕೊಡ್ತೀನಿ, ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ ಅಂತಿದ್ದಾರೆ KN ರಾಜಣ್ಣ ಅವರು. ಮುನಿರತ್ನ ಅವರು ನೇರವಾಗಿ DK ಶಿವಕುಮಾರ್ ಹೆಸರು ತಗೊಂಡು ಹೇಳಿದ್ರು, ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ದಾರೆ DK ಶಿವಕುಮಾರ್ ಅಂತ. ಅದಕ್ಕೆ ರಾಜಣ್ಣವರ ಅಭಿಪ್ರಾಯ ಕೇಳಿದ್ರೆ, ನನಗೆ ಗೊತ್ತಿಲ್ಲಪ್ಪ, ಮೊದಲು ಮುನಿರತ್ನರ ಮಂಪರ್ ಪರೀಕ್ಷೆ ಮಾಡೋಣ ಅಂತಿದ್ದಾರೆ. ಕೇಳಿಸ್ಕೊಂಡು ಅದರಲ್ಲಿ ವಿಶೇಷತೆ ಇದೆ. ಪರಸ್ಪರ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ. ಕೊಡ್ತೀನಿ, ಸ್ವಲ್ಪ ಬೆಂಗಳೂರು ಹೋಗ್ತೀನಿ ಇವತ್ತು. ಆಯ್ತಾಯ್ತು, ಅವ್ರವ್ರ ಅಭಿಪ್ರಾಯ ಅವರು ಹೇಳ್ತಾರೆ, ನಾನೇನು ಹೇಳೋದಿದೆ. ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡ್ಕೊಂಡಿಲ್ಲ. ಯಾರು ಅದು ನನಗೆ ಗೊತ್ತಿಲ್ಲಪ್ಪ. ಫಸ್ಟ್ ಅವ್ರನ್ನೇ ಮಾಡೋಣ, ಯಾಕೆಂದ್ರೆ ಅವ್ರು ಭಾಳ ಮೊದಲೆಲ್ಲ ಅವ್ರ ಜೊತೆಲ್ಲ ಇದ್ರಲ್ಲ ಭಾಳ ಹತ್ರದಲ್ಲಿ. ಅದರಿಂದ ಅವ್ರನ್ನೇ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಲಿ. ಹೇಳ್ದಲ್ಲ, ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು. ತುಮಕೂರಿನಲ್ಲೇ KN ರಾಜಣ್ಣ ಅವರ ವಿರೋಧಿ ಕಾಂಗ್ರೆಸ್ ಶಾಸಕ ಗುಬ್ಬಿ ಶ್ರೀನಿವಾಸ್ ಅವರು ಹೇಳಿದ್ದಾರೆ, ಹನಿ ಟ್ರ್ಯಾಪ್ ಯಾರ್ಯಾರಿಗೋ ಮಾಡೋದಕ್ಕಾಗೋದಿಲ್ಲ ಅಂತ. ಯಾರ್ಯಾರಿಗೋ ಮಾಡೋದಕ್ಕೆ ಅದನ್ನು ಪೂರ್ತಿಯಾಗಿ ಹಾಕಿದ್ರೆ ಸಮಯ ಇಲ್ಲ, ಹನಿ ಹುಡುಕೊಂಡು ಹೋದವ್ರು ಟ್ರ್ಯಾಪ್ ಆಗ್ತಾರೆ. ಅದ್ರ ಬಗ್ಗೆ ನನಗೇನು ಹೆಚ್ಚಿಗೆ ಗೊತ್ತಿಲ್ಲ ಅಂತ. ಹನಿ ಯಾರು ಹುಡುಕೊಂಡು ಹೋಗ್ತಾರೋ ಅವರು ಟ್ರ್ಯಾಪ್ ಆಗ್ತಾರೆ. ಕೇಳಿಸ್ಕೊಂಬಿಡಿ ಒಂದ್ಸಲ, ಅರ್ಧಕ್ಕೆ ಹಾಕ್ಬಿಡೋದು. ಹನಿ ಹುಡುಕೊಂಡು ಹೋದರೆ ಟ್ರ್ಯಾಪ್ ಆಗ್ತಾರೆ ಅಲ್ವಾ? ಅದು ಹೆಂಗಾಗ್ಬಿಡ್ತಾರೆ ಸುಮ್ಮನೆ. ಅದು ಏನೋ ಗೊತ್ತಿಲ್ಲ. ನಾನು ಸುಮ್ಮನೆ ಇದ್ರೆ ಅಂತಕ್ಕೆ ಬಂದು ಯಾರು ಟ್ರ್ಯಾಪ್ ಮಾಡ್ತಾರೆ? ಒಟ್ಟಿನಾಗ ಟ್ರ್ಯಾಪ್ ಆಗ್ತೀವಿ ಅಂತ ಅಂದರೆ ಹನಿ ಹುಡುಕೊಳ್ಳೋದಾಗ ನಾವು ಟ್ರ್ಯಾಪ್ ಆಗ್ತೀವಿ. ಮತ್ತು ಅವ್ರು ಹೋಗಿ ಕಂಪ್ಲೇಂಟ್ ಮಾಡಲಿ, ಕೇಸ್ ಹಾಕಲಿ, ಅವಾಗ ಎಂಕ್ವೈರಿ ಆಗುತ್ತೆ, ಕಂಪ್ಲೇಂಟ್ ಕೊಡಬೇಕು. ಹಂಗೆ ಪೂರ ಮಾಹಿತಿ ಐತೆ ಅವ್ರಿಗೆ ಕೊಡಲಿ. ಕಂಪ್ಲೇಂಟ್ ಹಿಂಗೆ ತಿಂತಾರೆ ಅವರೇ 40-50 ಜನ ಐತೆ ಅಂತಂದರೆ ಪೂರ ಮಾಹಿತಿ ಐತೆ, ಅದನ್ನು ಕೊಡ್ಬೋದಲ್ಲ. ಕಂಪ್ಲೇಂಟ್ ಕೊಟ್ಟರು ಮುಗಿದೋಯ್ತು, ಎಂಕ್ವೈರಿ ಆಗುತ್ತೆ. ಮುನಿರತ್ನ ತಲೆಕೆಟ್ಟೈತೆ ಹೇಳ್ತಾರೆ ಬಿಡಿ, ಅವನ ಮೇಲೆ ಕೇಸ್ ಆಗಿವೆ, ನಿಮಗೆಲ್ಲ ಗೊತ್ತಲ್ಲ. ಎಷ್ಟು ಹೆಣ್ಮಕ್ಳು ಕೇಸ್ ಕೊಟ್ಟವ್ರೆ, ಏನೇನು ಆಗಿದೆ, ಎಷ್ಟು ದಿನ ಜೈಲಾಗಿ ಇದ್ದು ಬಂದಿದ್ರು. ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿ ಆ ಥರ ಹೇಳ್ತಾರೆ. DK ಶಿವಕುಮಾರ್ ಮೇಲೆ ಹೇಳ್ತಾರೆ. DK ಶಿವಕುಮಾರ್ ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಇವ್ರಿಗೆ ಯಾರು CM ಆಗ್ತಾರೆ, ಯಾರು ಮಂತ್ರಿ ಆಗ್ತಾರೆ, ಅದು ನಮ್ಮ ಪಕ್ಷದ ಹೈಕಮಾಂಡು ಡಿಸೈಡ್ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರನ ಇವೆಲ್ಲ ಮಾಡಿಬಿಟ್ಟು CM ಆಗೋಕ್ಕಾಗುತ್ತಾ? ಇವ್ರಿಗೆ ವರ್ಚಸ್ಸು ಹೋಗಲ್ವಾ? ಇವೆಲ್ಲ ಸುಮ್ಮನೆ ಹೇಳೋಕ್ಕೆ ಯಾವುದೋ ಒಬ್ಬ ವ್ಯಕ್ತಿತ್ವ ಹರಣ ಮಾಡೋಕ್ಕೋಸ್ಕರ ಮಾಡ್ತಕ್ಕಂಥ ಅಪಾದನೆಗಳು ಬಿಟ್ಟರೆ ಇದ್ರಾಗ ಯಾವುದೂ ಸತ್ಯ ಇಲ್ಲ. ಯಾಕೆ ನಾನು ಹೋದ್ರಲ್ವೇನ್ರಿ ಹನಿ ಟ್ರ್ಯಾಪ್ಗೆ? ಹೆಂಗಾಗುತ್ತಪ್ಪ ನನಗೆ? ಈಗ ನಾನು ಯಾವುದನ್ನ ಹೆಣ್ಮಗು ಮಾತಾಡಿಸಿ ಬತ್ತೀಯಾ ಕರೆದ್ರೆ, ಇಲ್ಲ ಅಲ್ಲಿಗೆ ಬಾ ಅಂದರೆ ಇಲ್ಲಿಗೆ ಬಾ ಅಂತಂದರೆ ನನ್ನ ಹನಿ ಟ್ರ್ಯಾಪ್ ಮಾಡ್ತಾರೆ ಅಲ್ವಾ ಸರ್? ಪಕ್ಷದ ಒಂದು ಭಾಗವಾಗಿ, ಪಕ್ಷದ ಒಬ್ಬ ಶಾಸಕನಾಗಿ ಅದನ್ನು ಪಕ್ಷದ ಚೌಕಟ್ಟಿನಲ್ಲಿ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.